ಒಂದು ಶಾಲೆಯಲ್ಲಿ 10th ಕ್ಲಾಸ್ ಮಕ್ಕಳು ತುಂಬಾ ಗಲಾಟೆ ಅಂತ ಹೆಸರಿತ್ತು. ಅಲ್ಲಿ ಭವಾನಿ ಎನ್ನುವ ಹೊಸ ಟೀಚರ್ ಅನ್ನು ಅಪಾಯಿಂಟ್ ಮಾಡಿದ್ರು. ಹಳೆ ಟೀಚರ್ ಹೋಗಿ ಭವಾನಿ ಟೀಚರ್ ಅನ್ನು ಕಳಿಸಿದ್ರು. ಹೊಸದಾಗಿ ಬಂದಿರುವ ಟೀಚರ್, ಹೌದು ಮೇಡಮ್, ನಾನೇ ಹೊಸದಾಗಿ ಬಂದಿರೋದು. ಏನ್ ಮೇಡಮ್ ಅಷ್ಟೊಂದು ಆಶ್ಚರ್ಯವಾಗಿ ಕೇಳ್ತಿದ್ದೀರಾ? ಅಯ್ಯೋ ಏನು ಇಲ್ಲ, ನಾನು ಸುಮ್ನೆ ಕ್ಯಾಶುವಲ್ ಆಗಿಯೇ ಕೇಳಿದ್ದು. ಮುಂದಿನ ತಿಂಗಳು ನನಗೆ ಮದುವೆ ಇದೆ, ಇಲ್ಲದಿದ್ರೆ ನಾನು ಈ ಕೆಲ್ಸನ ಬಿಡ್ತಾ ಇರ್ಲಿಲ್ಲ. ಕಂಗ್ರಾಚುಲೇಷನ್ ಮ್ಯಾಮ್. ಸರಿ, ಇಷ್ಟೊಕ್ಕ ಈ ಮಕ್ಕಳು ಒಳ್ಳೆ ಮಕ್ಕಳು ತಾನೇ? ಪರವಾಗಿಲ್ಲ ಮೇಡಮ್, ಮಕ್ಕಳಂದ್ರೆ ಗಲಾಟೆಗಳು ಇದ್ದಿದ್ದು ತಾನೇ. ಆದ್ರೆ ಇವರು ಮಾಡುವ ಗಲಾಟೆಯಲ್ಲಿ ನನಗೆ ನನ್ನ ಹಳೆಯ 10th ಕ್ಲಾಸ್ ಅಲ್ಲಿ ನಾನು ಹೇಗೆ ಗಲಾಟೆ ಮಾಡ್ತಿದ್ನೋ ಅದೇ ನನಗೆ ಮತ್ತೆ ಮತ್ತೆ ನೆನಪಿಗೆ ಬರ್ತಾ ಇರುತ್ತೆ. ಓ ಹೌದಾ ಮೇಡಮ್, ಹೇಗಿದ್ರು ಸಣ್ಣ ವಯಸ್ಸಿನ ನೆನಪುಗಳು ಕೇಳಲಿಕ್ಕೆ ತುಂಬಾ ಸಂತೋಷ. ಟೀಚರ್ ಅಲ್ಲಿಂದ ನಗುತ್ತಾ ಹೊರಟೋದ್ರು. ಈ ಮಕ್ಕಳು ತುಂಬಾ ಗಲಾಟೆ ಮಕ್ಕಳು ಅನ್ಸುತ್ತೆ. ಈ ಭವಾನಿ ಟೀಚರ್ ಯಾರು ಅಂತ ಈ ಮಕ್ಕಳಿಗೆ ತೋರಿಸ್ತೀನಿ. ಇವ್ರ ಆಟ ನನ್ನ ಹತ್ರ ನಡೆಯಲ್ಲ. ಭವಾನಿ ಟೀಚರ್ ಕ್ಲಾಸ್ ರೂಮಿಗೆ ಬಂದ್ರು. ಇವರೇ ನಮ್ಮ ಹೊಸ ಟೀಚರ್ ಅನ್ಸುತ್ತೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಅಲ್ವಾ? ನನಗೆ ಯಾಕೋ ಇವ್ರನ್ನ ನೋಡಿದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಇರುವ ರೀತಿ ಕಾಣಿಸ್ತಿದೆ. ಏನೋ ಕ್ಲಾಸ್ ರೂಮ್ ಅಲ್ಲಿ ಗುಸುಗುಸು ಅಂತ ಮಾತಾಡ್ತಿದ್ದೀರಾ? ಪಿನ್ ಡ್ರಾಪ್ ಸೈಲೆಂಟ್ ಅಲ್ಲಿ ಇರ್ಬೇಕು. ನನ್ನ ಹೆಸರು ಭವಾನಿ. ನನ್ ಜೊತೆ ನಿಮ್ಮ ಹುಚ್ಚಾಟ ಎಲ್ಲ ನಡೆಯಲ್ಲ. ಇವ್ರೇನು ಹೀಗೆ ಜೋರಾಗಿ ಬೊಬ್ಬೆ ಆಗ್ತಾ ಇದ್ದಾರೆ? ಇವ್ರನ್ನ ನೋಡಿದ್ರೆ ಮೆಂಟಲ್ ಟೀಚರ್ ಹಾಗೆ ಇದೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ರು ಪ್ಯೂನ್ ಸರ್ಕ್ಯುಲರ್ ಅನ್ನು ತೆಗೆದುಕೊಂಡು ಬಂದ್ರು. ಆ ಸರ್ಕ್ಯುಲರ್ ಅನ್ನು ತೆಗೆದುಕೊಂಡು, ನಾನ್ ಹೇಳದ್ನ ಎಲ್ಲರೂ ಸರಿಯಾಗಿ ಕೇಳ್ಕೊಳ್ಳಿ. ರಿಪಬ್ಲಿಕ್ ಡೇ ಬರ್ತಾ ಇದೆ ಅಲ್ವಾ? ಅದಕ್ಕೆ ನಮ್ಮ ಸ್ಕೂಲಲ್ಲಿ ಕೆಲವೊಂದು ಪ್ರೋಗ್ರಾಮ್ಗಳು, ಕಾಂಪಿಟೇಷನ್ಗಳು ಇದೆ. ಅದಕ್ಕೆ ಹೆಸರನ್ನು ಕೊಡುವವರು ಪಿಟಿ ಸರ್ ಜೊತೆ ಕೊಡಿ. ಹೀಗೆ ಮಕ್ಕಳೆಲ್ಲ ಸಂತೋಷದಿಂದ, ನಾನು ರನ್ನಿಂಗ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ನಾನು ರಂಗೋಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ನಾನು ಖೋಖೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅವರೊಳಗೆ ಅವರು ಮಾತಾಡ್ತಾ ಇದ್ರು. ಏನಿವರು ಇಷ್ಟೊಂದು ಸಂತೋಷ ಪಡ್ತಾ ಇದ್ದಾರೆ? ಇವರು ಗಲಾಟೆಗೆ ಇವ್ರು ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡದ ಹಾಗೆ ನಾನ್ ನೋಡ್ತೀನಿ. ಸ್ಕೂಲಲ್ಲಿ ಬೆಲ್ ಆದ ತಕ್ಷಣ ಅವರ ಹೆಸರನ್ನು ಕೊಟ್ಟು ಮಕ್ಕಳು ಮನೆಗೆ ಹೋದ್ರು. ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು. ಮರುದಿನ ಸ್ಕೂಲಿಗೆ ಬಂದ ತಕ್ಷಣ ಫಸ್ಟ್ ಅವರ್ ಮುಗ್ದ ತಕ್ಷಣ ಮಿಸ್ ಜೊತೆ ಪರ್ಮಿಷನ್ ಕೇಳ್ಬೇಕು. ಯಾರು ಕಾಂಪಿಟೇಷನ್ಗೆ ಇದ್ದೀರೋ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೇಳ್ಕೋಬೇಕು. ಈ ಕಾಂಪಿಟೇಷನ್ ಅಲ್ಲಿ ಪ್ರತಿಯೊಂದು ಪ್ರೈಸ್ ನಮಗೆ ಬರ್ಬೇಕು. ಅದೇನು ಸರಿನೇ, ನಮ್ಗೆ ಹೊಸ ಟೀಚರ್ ಅಲ್ವಾ, ಅವರಿಗೆ ಇದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ಅವರಿಗೆ ಗೊತ್ತಾದ್ರೆ ಏನ್ ಹೇಳ್ತಾರೋ ಅಂತ ಭಯ ಆಗ್ತಿದೆ. ಯಾಕೇನೆ ಭಯ? ಅವರಿಗೆ ನಮ್ಮ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ ಅಲ್ವಾ? ಪರ್ಮಿಷನ್ ಕೊಡದೆ ಏನ್ ಮಾಡ್ತಾರೆ? ಹಾಗೆ ಬಿಡದಿದ್ದರೆ ನಾವು ಹೋಗಿ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡೋಣ. ಅಷ್ಟರಲ್ಲಿ ಬೆಲ್ ಆದ ತಕ್ಷಣ ಭವಾನಿ ಟೀಚರ್ ಬೆತ್ತವನ್ನು ತೆಗೆದುಕೊಂಡು ಕ್ಲಾಸ್ ರೂಮಿಗೆ ಬಂದ್ರು. ಏನಿವ್ರು ಬೆತ್ತ ತಗೊಂಡು ಕ್ಲಾಸ್ ರೂಮಿಗೆ ಬರ್ತಿದ್ದಾರೆ? ಇವ್ರ ಜೊತೆ ಹೇಗೆ ಪರ್ಮಿಷನ್ ಕೇಳೋದು? ಎಲ್ಲರೂ ಸೈಲೆಂಟ್ ಆಗೇ ಇದ್ರು. ಬಾಯಿ ತೆಗೆದು ಮಾತಾಡಕ್ಕೇನೆ ಭಯಪಡ್ತಾ ಇದ್ರು. ಭವಾನಿ ಟೀಚರ್ ಪಾಠ ಮಾಡ್ತಾನೆ ಇದ್ರು. ಫಸ್ಟ್ ಅವರ್ ಆಗಿದ ನಂತರ ದಿನೇಶ್ ಎದ್ದಿ ನಿಂತು, ಟೀಚರ್, ನಾವು ರಿಪಬ್ಲಿಕ್ ಡೇ ಫಂಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ನೀವು ಪರ್ಮಿಷನ್ ಕೊಟ್ರೆ ನಾವು ಪ್ರಾಕ್ಟೀಸಿಗೆ ಹೋಗ್ತೀವಿ. ನಮ್ಮ ಕ್ಲಾಸಿಗೆನೆ ಎಲ್ಲಾ ಪ್ರೈಸ್ ಬರುತ್ತೆ. ಹೌದಾ, ಬಾ ದಿನೇಶ್, ನಿನ್ಗೆ ಪರ್ಮಿಷನ್ ಕೊಡ್ತೀನಿ. ಹೀಗೆ ದಿನೇಶ್ ಅನ್ನು ತಿರುಗಿ ನಿಲ್ಲಲು ಹೇಳಿ ಅವನ ಬೆನ್ನಿಗೆ ಬಾರಿಸಿದ್ರು. ಅದರಿಂದ ಮಕ್ಕಳೆಲ್ಲ ಪ್ರಿನ್ಸಿಪಲ್ ರೂಮಿಗೆ ಹೋದ್ರು. ಭವಾನಿ ಮಿಸ್ ಪ್ರಾಕ್ಟೀಸಿಗೆ ಬಿಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು. ಪ್ರಿನ್ಸಿಪಲ್ ಭವಾನಿ ಮಿಸ್ ಅನ್ನು ಕರೆದು, ಮೇಡಮ್, ಎವ್ರಿ ಇಯರ್ ನಮ್ಮ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಫಂಕ್ಷನ್ ಮಾಡ್ತೀನಿ. ನೀವು ಪರ್ಮಿಷನ್ ಕೊಡದಿದ್ರೆ ಹೇಗೆ ಮಕ್ಕಳು ಪ್ರಾಕ್ಟೀಸಿಗೆ ಹೋಗ್ತಾರೆ? ಹಾಗೆ ಅಲ್ಲ ಸರ್, ಇನ್ನು 2 ತಿಂಗಳಲ್ಲಿ ಮಕ್ಕಳಿಗೆ ಎಕ್ಸಾಮ್ ಬರ್ತಿದೆ. ಇವಾಗ ಇವರು ಪ್ರಾಕ್ಟೀಸ್ ಅಂತ ಹೋದ್ರೆ ಹೇಗೆ ಸರ್ ಪಾಠ ಕೇಳೋದು? ಮೊದ್ಲೇ ಇವರಿಗೆ ತುಂಬಾ ಸಿಲೆಬಸ್ ಪೆಂಡಿಂಗ್ ಇದೆ. ಅದ್ರಲ್ಲೂ ಇವರೀಗ ಇವಾಗ ಪ್ರಿಪರೇಟರಿ ಎಕ್ಸಾಮ್ ಬೇರೆ ಮಾಡ್ಬೇಕು. ನೀವು ಹೇಳೋದ್ ಕೂಡ ನಿಜಾನೇ ಮೇಡಮ್. ಆದ್ರೆ ನಮ್ಮ ಸ್ಕೂಲಿಗೆ ಪ್ರತಿ ವರ್ಷ ಬಿಒ ಬರ್ತಾರೆ. ಅವ್ರ ಕೈಯಿಂದನೇ ಫ್ಲಾಗ್ ಹಾಸ್ಟ್ ಕೂಡ ಮಾಡ್ತಾರೆ. ಈ ಮಕ್ಕಳು 10th ಕ್ಲಾಸ್, ಇವರೇ ಅದ್ರಲ್ಲಿ ಭಾಗವಹಿಸದೇ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ಬೇಕಾದ್ರೆ ಸ್ಪೆಷಲ್ ಕ್ಲಾಸ್ ತಗೊಂಡು ಪೋರ್ಷನ್ಸ್ ನ ಕವರ್ ಮಾಡಿ. ಹಾಗೆ ಹೇಳಿ ಪ್ರಿನ್ಸಿಪಲ್ ಅವರ ಕೆಲಸವನ್ನು ಮಾಡಲು ಆರಂಭಿಸಿದ್ರು. ಭವಾನಿ ಟೀಚರ್ ಹೊರಗಡೆ ಬಂದ್ರು. ಭವಾನಿ ಟೀಚರ್ಗೆ ತುಂಬಾನೇ ಕೋಪ ಬಂತು. ಏನು, ಇವರಿಗೆ ಇಷ್ಟು ಚೆನ್ನಾಗಿ ಹೇಳಿದ್ರು ಕೂಡ ನನ್ ಮೇಲೇನೆ ಕಂಪ್ಲೇಂಟ್ ಮಾಡ್ತಾರೆ. ಓ, ಪ್ರಾಕ್ಟೀಸ್ ಮಾಡ್ತಾರ? ಪ್ರಾಕ್ಟೀಸು ಮಾಡ್ಲಿ. ಇವ್ರು ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ, ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾನ್ ನೋಡ್ತೀನಿ. ರಿಪಬ್ಲಿಕ್ ಡೇ ಬರ್ತಾ ಇದ್ದಂಗೆ ಮಕ್ಕಳು ತುಂಬಾ ಸಂತೋಷವಾಗಿದ್ರು. ನನ್ನ ಸಿಂಗಿಂಗ್ಗೆ ಫಸ್ಟ್ ಪ್ರೈಸ್ ಬರ್ತದೆ ನೋಡು, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀನಿ. ಮಾಡ್ಲಿಕ್ಕೋಸ್ಕರ ರಾತ್ರಿ ಮನೆಯಲ್ಲಿ ಏನೇನೋ ಮಾಡಿದೀನಿ. ಚೆನ್ನಾಗಿ ವಾಯ್ಸ್ ಬರುತ್ತೆ. ಚಳಿಗಾಲ ಕೂಡ ಅಲ್ವಾ, ಎಲ್ಲಿ ವಾಯ್ಸ್ ಬರೋದಿಲ್ಲ ಅಂತ ಎದುರ್ತಾನೆ ಇದ್ದೆ.
ಆ ನಾನ್ ಕೂಡ ನನಗೆ ಬಟ್ಟೆ ಬೇಕು ಅಂತ ನೈಟು ಟೈಲರ್ ಹತ್ರ ಹೋಗಿದ್ದೆ. ಇವತ್ತು ಫಂಕ್ಷನಿಗೆ ಬಟ್ಟೆ ಬೇಕಲ್ವಾ, ಅದಕ್ಕೇನೆ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಇವಾಗ ಬಿಒ ಸರ್ ಬರ್ತಾರೆ, ಫ್ಲಾಗ್ ಹಾಸ್ಟ್ ಮಾಡ್ತಾರೆ. ಹೀಗೆ ಕೂಡ ಡೆಲ್ಲಿಯಲ್ಲಿ ಫ್ಲಾಗ್ ಹಾಸ್ಟ್ ನ ನೇರವಾಗಿ ನೋಡ್ಬೇಕು ಅಂತ ಆಸೆ ಕಣೋ. ಲೈಫಲ್ಲಿ ಒಂದ್ಸಲ ಆದ್ರೂ ಅದನ್ನ ನೋಡ್ಲೇಬೇಕು. ನಿನ್ನ ಕನ್ಸು ಆಮೇಲೆ ಈಡೇರ್ಲಿ, ಮೊದ್ಲು ಇವಾಗ ಬಿಒ ಸರ್ ಬರ್ತಾರೆ, ಅವರಿಗೆ ವಿಶ್ ಮಾಡ್ಬೇಕು ಬಾ. ಬಿಒ ಅವರು ಬಂದ ತಕ್ಷಣ ಅವರಿಗೆ ವಿಶ್ ಮಾಡಿ ಎಲ್ಲರೂ ಫ್ಲಾಗ್ ಹಾಸ್ಟ್ ಮಾಡಿದ್ರು. ಹೀಗೆ ಮುಖ್ಯ ಅತಿಥಿಗಳಿಂದ ಸ್ಪೀಚ್ ಎಲ್ಲ ಆದ ನಂತರ ಎಲ್ಲರೂ ಕಲ್ಚರಲ್ ಪ್ರೋಗ್ರಾಮಿಗೋಸ್ಕರ ರೆಡಿ ಆಗ್ತಿದ್ರು. ಏನು ನೀವು ಈ ಹ್ಯಾಂಡ್ ಬ್ಯಾಗ್ ನ ಬಿಡ್ತಾನೆ ಇಲ್ಲ? ಏನೋ ಅದ್ರಲ್ಲೇ ಚಿನ್ನ ಇಟ್ಟಿರುವ ಹಾಗೆ ಕೈನ ಅದ್ರ ಮೇಲೇನೆ ಇಟ್ಕೊಂಡಿದೀರಾ. ಏನು ಬ್ಯಾಗ್ ಅಲ್ಲಿ ಅಂತದ್ದು ಏನಿಟ್ಟಿದ್ದೀರಾ? ಹೌದೌದು, ನೀವೇನೋ ದೊಡ್ಡದಾಗಿ ತೆಗೆದು ಕೊಟ್ಟಿದ್ದೀರಾ ಅಲ್ವಾ, ಅದಕ್ಕೆ ಬ್ಯಾಗ್ ಒಳಗೆ ಇಟ್ಕೊಂಡಿದೀನಿ. ಸುಮ್ನೆ ಇರಿ ಮೇಡಮ್, ಈ ಬ್ಯಾಗ್ ನ ಅಲ್ಲಿ ಇಲ್ಲಿ ಇಟ್ಬಿಟ್ರೆ ಆಮೇಲೆ ಮಕ್ಳು ಬ್ಯಾಗ್ ಅಲ್ಲಿ ಕೈ ಹಾಕಿ ಏನೇನೋ ತೆಗ್ದು ಬಿಡ್ತಾರೆ. ಆಮೇಲೆ ವಸ್ತುಗಳು ಕಾಣದೆ ಹೋದ್ರೆ ನಂದು ತಾನೆ, ಅದಕ್ಕೇನೆ ಹೆಗ್ಲ ಮೇಲೆನೆ ಹಾಕೊಂಡಿದ್ದೀನಿ. ಭವಾನಿ ಅಲ್ಲಿಂದ ಕಲ್ಚರಲ್ ಪ್ರೋಗ್ರಾಮಿಗೆ ರೆಡಿ ಆಗ್ತಾ ಇರುವ ಮಕ್ಕಳ ಬಳಿ ಬಂದ್ಲು. ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ ಸ್ನೇಹ ರೆಡಿ ಆಗಕ್ಕೆ ಹೋಗ್ತಾ ಇರುವಾಗ ಅವಳು ಹೋಗುವ ದಾರಿಯಲ್ಲಿ ಮುಳ್ಳುಗಳನ್ನ ಹಾಕಿದ್ರು. ಅಮ್ಮ, ಮುಳ್ಳು ಚುಚ್ಬಿಡ್ತು. ಅಯ್ಯೋ, ಡ್ಯಾನ್ಸ್ ಮಾಡ್ಬೇಕಲ್ಲ, ನಡಿಯಕ್ಕೆ ಆಗ್ತಿಲ್ಲ. ಎಲ್ಲರೂ ಸ್ನೇಹ ಬಳಿ ಬಂದ್ರೆ ಭವಾನಿ ಟೀಚರ್ ಆ ಕಡೆ ಹೋಗಿ ಸ್ನೇಹನ ಬಾಟಲಿಗೆ ಏನೋ ಕೆಮಿಕಲ್ ಮಿಕ್ಸ್ ಮಾಡಿದ್ರು. ಅದ್ರಿಂದ ಅವಳು ಮಾತಾಡ್ಲಿಕ್ಕೆ ತುಂಬಾನೇ ಕಷ್ಟಪಟ್ಲು. ದಿನೇಶ್ ಹಾಕುವ ಸೂವಿಗೆ ಆಯಿಲ್ ಹಾಕಿದ್ರು. ಆನಂತರ ಸುರೇಶ್ ಹಾಕುವಂತಹ ಟೀ ಶರ್ಟಿಗೆ ಚೇಳನ್ನು ತೆಗೆದುಕೊಂಡು ಬಂದು ಬಿಟ್ರು. ಟೀಚರ್ ಹೀಗೆ ಮಾಡಿರುವುದನ್ನು ಯಾರೂ ನೋಡ್ಲಿಲ್ಲ. ಸ್ನೇಹ ಎದ್ದು ನಿಂತ ನಂತರ ಸ್ನೇಹನಿಗೆ ಸ್ವಲ್ಪ ಟೈಮ್ ಕೊಟ್ಟು ಮೊದಲು ಸಿಂಗಿಂಗ್ ಕಾಂಪಿಟೇಷನ್ ನ ಆರಂಭಿಸೋಣ. ಸ್ನೇಹ ಹೋಗಿ ಸ್ವಲ್ಪ ವಾಟರ್ ನ ಕುಡಿದು ಆನಂತರ ಹಾಡೋಣ ಅಂತ ಬಂದ್ಲು. ಅಯ್ಯೋ, ನನ್ ವಾಯ್ಸೇ ಬರ್ತಾ ಇಲ್ವಲ್ಲ. ಹೀಗೆ ವಾಮಿಟಿಂಗ್ ಮಾಡ್ಕೊಂಡ್ಲು ಸ್ನೇಹ. ಪಕ್ಕದಲ್ಲೇ ರನ್ನಿಂಗ್ ಅಂತ ಹೋಗ್ತಾ ಇದ್ದ ದಿನೇಶ್ ಕಾಲು ಜಾರಿ ಕೆಳಗಡೆ ಬಿದ್ದ. ಸುರೇಶ್ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ ಹೋದಾಗ ಚೇಳು ಅವನನ್ನು ಕಚ್ಚಿಬಿಡ್ತು. ಅಯ್ಯೋ ಸರ್, ನನ್ನ ಚೇಳು ಕಚ್ಚಿಬಿಡ್ತು. ಅದನ್ನು ನೋಡಿ ಭವಾನಿ ಟೀಚರ್ ತುಂಬಾನೇ ಸಂತೋಷ ಪಡ್ತಿದ್ರು. ಒಂದೇ ಸಲ 10th ಕ್ಲಾಸ್ ಮಕ್ಕಳಿಗೆ ಹೀಗೆ ಒಟ್ಟಿಗೆ ನಡೀತಿದೆ. ಪಿಒ ಸರ್ ಬರ್ತಾ ಇದ್ದಾರೆ ಅಂತ ಸಿಸಿನ ಅಳವಡಿಕೆ ಮಾಡಿದ್ದೆ ಅಲ್ವಾ, ಹೋಗಿ ಒಂದ್ಸಲ ಸಿಸಿ ಫುಟೇಜ್ ನ ಚೆಕ್ ಮಾಡ್ತೀನಿ. ಮಕ್ಕಳಿಗೆ ಕಷ್ಟ ಆಗ್ಬೇಕು ಅಂತ ಬೇರೆ ಮಕ್ಕಳು ಮಾಡಿರ್ಬೇಕು. ಹೀಗೆ ಸಿಸಿ ಫುಟೇಜ್ ನ ಚೆಕ್ ಮಾಡಿದ್ರು. ಅದ್ರಲ್ಲಿ ಭವಾನಿ ಟೀಚರ್ ಮಾಡಿದ ಕೆಲಸ ಎಲ್ಲವೂ ಇತ್ತು. ತಕ್ಷಣ ಪ್ರಿನ್ಸಿಪಲ್ ಭವಾನಿ ಟೀಚರ್ ನ ಕರೆದ್ರು. ಯಾಕೆ ಮೇಡಮ್, ಮಕ್ಕಳಿಗೆ ತೊಂದರೆ ಕೊಟ್ರಿ? ನಾನ್ ಅವರಿಗೆ ಪ್ರಾಕ್ಟೀಸಿಗೆ ಬಿಡ್ಲಿಲ್ಲ ಅಂತ ನನ್ ಮೇಲೇನೆ ಕಂಪ್ಲೇಂಟ್ ಮಾಡಿದ್ರು. ನನ್ ಜೊತೆನೆ ಸ್ವಲ್ಪ ಹೊತ್ತು ಕೇಳಿದ್ರೆ ನಾನೇ ಬಿಡ್ತಿದ್ದೆ. ನಿಮ್ ಜೊತೆ ಬಂದು ಕಂಪ್ಲೇಂಟ್ ಮಾಡುವ ಅವಶ್ಯಕತೆ ಏನಿತ್ತು? ಅದಕ್ಕೇನೆ ಕೋಪದಿಂದ ಹೀಗೆ ಮಾಡಿದೆ. ನಿಮಗೆ ಮೊದ್ಲೇ ಹೇಳಿಲ್ವಾ ಮೇಡಮ್, ನಮ್ಮ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಅಂತ? ನಿಮಗೆ ಕೋಪ ಬಂದಿದ್ರೆ ಆ ಮಕ್ಕಳನ್ನ ಕರೆದು ಮಾತಾಡ್ಬೋದಾಗಿತ್ತಲ್ವಾ? ಹೀಗೆ ಪ್ರೋಗ್ರಾಮ್ ನ ಯಾಕೆ ನಾಶ ಮಾಡಿದ್ರಿ? ಮಕ್ಕಳಿಗೆ ಇದ್ರಿಂದ ನಡಿಬಾರ್ದೇನಾದ್ರೂ ನಡೆದಿದ್ರೆ ಯಾರವರ ಪೇರೆಂಟ್ಸಿಗೆ ಸಮಾಧಾನ ಹೇಳೋದು? ನೀವು ವೆಲ್ ಕ್ವಾಲಿಫೈ, ಮಕ್ಕಳ ಜೊತೆ ಚೆನ್ನಾಗಿ ಇರ್ತೀರಾ ಅಂತಾನೆ ನಿಮ್ಗೆ ಈ ಕೆಲ್ಸ ಕೊಟ್ಟಿದ್ದು. ಒಳ್ಳೆ ಕೆಲ್ಸದಲ್ಲಿ ಈ ರೀತಿ ಮಾಡಿದ್ರೆ ಹೇಗೆ ಮೇಡಮ್? ನೀವು ಇವಾಗ್ಲೇ ನಿಮ್ಮ ಕೆಲ್ಸವನ್ನು ರಾಜೀನಾಮಾ ಮಾಡ್ಕೊಂಡೋಗಿ. ಪ್ರಿನ್ಸಿಪಲ್ ಹೀಗೆ ಹೇಳಿದಾಗ ಭವಾನಿ ಟೀಚರ್ ಅಳ್ತಾ ಇದ್ರು. ಅಷ್ಟರಲ್ಲಿ ಸ್ವಲ್ಪ ಸರಿಯಾದ ಸ್ನೇಹ ಅಲ್ಲಿಗೆ ಬಂದು, ಬೇಡ ಸರ್, ಮೇಡಮ್ನ ಹೀಗೆ ನೀವು ಸ್ಕೂಲಿಂದ ತೆಗ್ದಾಕ್ಬೇಡಿ. ಇವರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್. ನಾವೇ ಇವ್ರ ಜೊತೆ ಚೆನ್ನಾಗಿ ಇರ್ಲಿಲ್ಲ ಸರ್. ನಾ ಕ್ಷಮಿಸಿ ಸರ್, ಇನ್ ಮುಂದೆ ಈ ರೀತಿ ಕೆಲ್ಸನ ನಾನ್ ಯಾವತ್ತೂ ಮಾಡೋದಿಲ್ಲ.